ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಗೋ ಗ್ರೀನ್ ಸೋ ಗ್ರೀನ್. ಈ ರಾಜಮುಡಿ ಅಕ್ಕಿ ಆರೋಗ್ಯಕ್ಕೆ ಒಳ್ಳೆಯದು ಹೇಳಿ ಇತ್ತೀಚೆಗೆ ಎಲ್ಲರಿಗೂ ಗೊತ್ತಾಯಿತು. ಇದನ್ನು ಕ್ರಮೇಣ ಸೇವಿಸೋದ್ರಿಂದ ಹಿಮೋಗ್ಲೋಬಿನ್ ಯಾರಲ್ಲಿ ಕಡಿಮೆ ಇದ್ದೋ ಅದು ಸರಿಯಾಗ್ತು. ಅಷ್ಟೇ ಅಲ್ಲದೆ ಡಯಾಬಿಟಿಕ್ ಪೇಷಂಟ್ಗಳಿಗೂ ಕೂಡ ಇದು ತುಂಬ ಒಳ್ಳೆಯದು. ಈಗ ಈರುಳ್ಳಿ, ಕ್ಯಾರೆಟ್, ಆಲೂಗಡ್ಡೆ, ಒಂದು ಕಾರ್ನ್ ಪೀಸು, ಹಾಗೆ ಟೊಮೆಟೊ, ಹಸಿಮೆಣಸಿನಕಾಯಿ ಇಷ್ಟನ್ನು ನಾನು ಬಳಸಿದ್ದೆ. ನಿಮಗೂ ಬೇಕಾದರೆ ಬೇರೆ ಬೇರೆ ತರಕಾರಿನೂ ಕೂಡ ಹಾಕ್ಲಕ್ಕು. 4-5 ಹೆಸರು ಬೆಳ್ಳುಳ್ಳಿ, ಹಾಗೆ 1 ಸ್ಪೂನ್ ಬಡೆಸೊಪ್ಪನ್ನು ಕುಟ್ಟಾಣಿಲಿ ಕುಟ್ಟಿಟ್ಕೊಳ್ಳೋ, ಹಾಗೆ ಕಾರ್ನೆಲ್ಲ ಬಿಡಿಸಿಟ್ಕೊಂಡಾಯಿತು. ಒಂದು ಕುಕ್ಕರ್ನಲ್ಲಿ 2 ಟೇಬಲ್ ಸ್ಪೂನ್ ಎಣ್ಣೆನ ಹಾಕಿ, ಹಾಗೆ 1 ಸ್ಪೂನ್ ತುಪ್ಪ ಹಾಕೋ. ಇಲ್ಲಾಂದರೆ ಅರ್ಧ ತುಪ್ಪ ಅರ್ಧ ಎಣ್ಣೆನೂ ಹಾಕ್ಲಕ್ಕು, ಬರೀ ತುಪ್ಪದಲ್ಲೂ ಸಹ ಮಾಡ್ಲಕ್ಕು. 1 ಸ್ಪೂನ್ ಜೀರಿಗೆ, 1 ಲವಂಗ, 1 ಸಣ್ಣ ಚೂರು ಚಕ್ಕೆ ಚೂರು, ಹಾಗೆ 2 ಏಲಕ್ಕಿ. ಇಷ್ಟೇ ಮಸಾಲೆ ಸಾಕಾಗ್ತು. ಹಾಗೆ ಮೊದಲೇ ಕುಟ್ಟಿಟ್ಕೊಂಡಂತಹ ಬಡೆ ಸೊಪ್ಪು ಮತ್ತು ಬೆಳ್ಳುಳ್ಳಿ ಪೇಸ್ಟನ್ನು ಹಾಕೋ. ಇದರ ಹಾಕೋದ್ರಿಂದ ಎಕ್ಸ್ಟ್ರಾ ಅರೋಮಾ ಸಿಕ್ತು. ಈಗ ಸ್ವಲ್ಪ ಕೈ ಆಡಿದ್ರೆ ಸಾಕು. ಸಣ್ಣದಾಗಿ ಹೆಚ್ಚಿದಂಥ ಒಂದು 5-6 ಹಸಿಮೆಣಸಿನ್ಕಾಯಿ ಏನು ಖಾರ ಇಲ್ಲೇ, ನಿಗೋ ಬೇಕಾದರೆ ಕಡಿಮೆನೂ ಸಹ ಹಾಯ್ಕೊಳ್ಳಕ್ಕು. ಸಣ್ಣಕ್ಕೆ ಹೆಚ್ಚಿದ ಈರುಳ್ಳಿನ ಹಾಕಿ ಸ್ವಲ್ಪ ಬಾಡಿಸೋ. ಈರುಳ್ಳಿ ಬಾಡಿದ ನಂತರನೇ ಬಾಕಿ ಎಲ್ಲ ತರಕಾರಿನೂ ಹಾಕೋ. ಇದನ್ನು ಬರೀ ಕಾರ್ನಲ್ಲೂ ಸಹ ಮಾಡ್ಲಕ್ಕು, ಆದರೆ ಎಲ್ಲ ತರಕಾರಿ ಹಾಕೋದ್ರಿಂದ ಇದು ರುಚಿ ಹೆಚ್ಚಾಗ್ತು. ಎಲ್ಲ ತರಕಾರಿನೂ ಒಂದೊಂದಾಗಿ ಹಾಕಿದ್ರತ್ತು. ಇದನ್ನು ಬೇಯಿಸೋ ಹಳೇನಿಲ್ಲೇ, ಜಸ್ಟ್ ಕೈ ಆಡ್ಕೊಂಡ್ರೆ ಸಾಕು. ಈ ಕ್ಯಾರೆಟನ್ನು ಹಾಕಿದ್ದೆ, ಹಾಗೆ ಆಲೂಗಡ್ಡೆ, ಲಾಸ್ಟಲ್ಲಿ ಕಾರ್ನನ್ನು ಬಿಡಿಸಿಟ್ಕೊಂಡದ್ದನ್ನು ಸಹ ಹಾಕೋ. ಕಾರ್ನ್ ಒಂದು ಸತಿ ಬಿಡಿಸಿಟ್ಕೊಂಡು ಅದು ಕ್ಲೀನಾಗಿ ತೊಳ್ಕೊಳ್ಳೋ. ನೋಡಿ, ಈಗ ಟೊಮೆಟೊ ಜಾಸ್ತಿ ಹಾಕಿದ್ಮೇಲೆ ನಿಮಗೂ ಬೇಕಾದರೆ ಟೊಮೆಟೊ ಹೆಚ್ಚು ಹಾಕೊಳ್ಳಕ್ಕು. ಈ ಪುಲಾವ್ ಮಾಡೋಕ್ಕಿಂತ 15 ನಿಮಿಷ ಮುಂಚೆ ಕೆಂಪಕ್ಕಿನ ಚೊಕ್ಕ ಮಾಡಿ ತೊಳೆದು 15 ನಿಮಿಷ ನೆನೆಸಿಟ್ಟಿದ್ದೆ. ಈ ರೀತಿ ನೆನೆಸಿಡಗಿದ್ದೇ ಇದ್ದರೆ ತಳ ಹಿಡದೆ ಹೋಗ್ತು. ಕುಕ್ಕರ್ನಲ್ಲಿ ಸೀಟಿ ಕೂಗಿಸೋ ಎಲ್ಲ ತರಕಾರಿ ಅಕ್ಕಿ ಎಲ್ಲ ಹಾಕಿ ಅಂದಾಗ ನಾವು ಅಕ್ಕಿನ ಮೊದಲೇ 15 ನಿಮಿಷ ಮುಂಚೆ ನೆನೆಸಿಡ. ಈಗ ನೆನೆದ ಅಕ್ಕಿಯನ್ನು ಈ ತರಕಾರಿ ಮಿಶ್ರಣಕ್ಕೆ ಹಾಕ್ತಾಯಿದ್ದೆ. ಹಾಗೆ 1.5 ಲೋಟ ಅಕ್ಕಿಗೆ 3.5 ಲೋಟ ನೀರನ್ನು ನಾನು ಹಾಕ್ತಾಯಿದ್ದೆ. ರುಚಿಗೆ ತಕ್ಕಷ್ಟು ಉಪ್ಪು, 1/4 ಟೀ ಸ್ಪೂನ್ ಉಪ್ಪು ಹಾಕಿದ್ರೆ ಸಾಕು. ಈ ಸ್ಪೂನಲ್ಲಿ ನಾನು ತೋರಿಸ್ತಾ ಇದ್ದೇನೆ. ಹಾಗೆ 1 ಸ್ಪೂನ್ ಬೆಲ್ಲ ಬಿಲ್ಕುಲ್ ಆಪ್ಷನಲ್, ಹಾಕಿದ್ರೆ ತುಂಬ ರುಚಿಯಾಗ್ತು. ಇವೆಲ್ಲವನ್ನು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡೋ. ಈಗ 2 ವಿಸಲ್ ಕೂಗಿಸೋ. 2 ವಿಸಲ್ ಕೂಗಿಸಾದ್ಮೇಲೆ ಕುಕ್ಕರ್ ಪೂರ್ತಿ ತಣದ ನಂತರ ಕುಕ್ಕರನ್ನು ತೆಗೆದು ಕಟ್ ಮಾಡಿದಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕೋ. ಇದನ್ನು ಮೊದಲೇ ಕ್ಲೀನಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೆ. ಈಗ ನಿಧಾನಕ್ಕೆ ಇದನ್ನು ಮಿಕ್ಸ್ ಮಾಡೋ. ನೋಡಿ, ಎಷ್ಟು ಉದುರಾಗಿ ತುಂಬಾ ರುಚಿಯಾದ ಪುಲಾವ್ ರೆಡಿ ಆಯಿತು. ಇದಕ್ಕೆ ನಾನು ಮೂಲಂಗಿ ರೈತ ಮತ್ತು 1 ಲೋಟ ಮಜ್ಜಿಗೆ, ಹಾಗೆ ಹಣ್ಣು ತರಕಾರಿ ಜೊತೆ ಸರ್ವ್ ಮಾಡ್ತಾಯಿದ್ದೆ. ತುಂಬಾ ರುಚಿಯಾಗ್ತು. ನಿಮಗೂ ಸಹ ಮನೇಲೊಮ್ಮೆ ಟ್ರೈ ಮಾಡಿ ನೋಡಿ. ನಂಗೆ ಹೆಂಗಿದ್ದು ಹೇಳಿ ಕಮೆಂಟ್ ಮೂಲಕ ತಿಳಿಸಿ. ನಾನು ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೆ. ಅಲ್ಲಿ ತನಕ ಬಾಯ್. ಥ್ಯಾಂಕ್ ಯು.